ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ. ಹಳೆ ಎಫ್ಸಿ ಶುಲ್ಕ ನೀತಿ ಜಾರಿಗೆ ಆಗ್ರಹ. ಚಾಮರಾಜನಗರ ಆರ್ಟಿಒ ಕಚೇರಿ ಎದುರು ಲಾರಿ ಮಾಲೀಕರ ಪ್ರತಿಭಟನೆ. ಚಾಮರಾಜನಗರ ಲಾರಿ ಮಾಲೀಕರ ವಿರುದ್ಧ ರಾಜ್ಯ ಸರ್ಕಾರ ಅನುಸರಿಸುತ್ತಿರುವ ಮಲತಾಯಿ ಧೋರಣೆಯನ್ನು ಖಂಡಿಸಿ ಜಿಲ್ಲಾ ಲೋಕಲ್ ಲಾರಿ ಮಾಲೀಕರ ಸಂಘದ ಪದಾಧಿಕಾರಿಗಳು ಇಂದು ನಗರದ ಪ್ರಾದೇಶಿಕ ಸಾರಿಗೆ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಿದರು. ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಬೇಕೇ ಬೇಕು, ಬೇಕೇ ಬೇಕು. ಏನೇ ಇರಲಿ, ಏನೇ ಇರಲಿ, ಬೇಕೇ ಬೇಕು. ಕೇಂದ್ರ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಚಾಮರಾಜನಗರದಂತ ಒಂದೇ ಊರಂತಲ್ಲ, ಇಡೀ ಕರ್ನಾಟಕದಲ್ಲಿ ಹೊಸದಾಗಿ ಏನು ಫೀಸ್ ಮಾಡಿದ್ದಾರೆ ಅದನ್ನು ಇವರು ಖಂಡನೆ ಮಾಡ್ತಾ ಇದ್ದೀವಿ. ನಾವು ಆ ಫೀಸ್ನ ತೆಗಿಬೇಕು. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಒಂದೇ ಕಡೆ ಜಾಸ್ತಿ ಇರೋದು. ತಮಿಳುನಾಡು ಕಡಿಮೆ ಆಗೈತೆ, ಕೇರಳ ಕಡಿಮೆ ಆಗೈತೆ, ಮತ್ತು ಆಂಧ್ರ ಕಡಿಮೆ ಆಗೈತೆ, ಮಹಾರಾಷ್ಟ್ರದಲ್ಲೂ ಕಡಿಮೆ ಆಗೈತೆ, ಎಲ್ಲ ಕಡೆನೂ ಕಡಿಮೆ ಆಗೈತೆ. ನಮ್ಮ ಕರ್ನಾಟಕ ಜಿಲ್ಲೆಯಲ್ಲಿ ಮಾತ್ರ ಯಾವುದೂ ಕಮ್ಮಿ ಆಯ್ತಾ ಇಲ್ಲ. ಅದರಿಂದ ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಇದು ಆದಷ್ಟು ಬೇಗ ನಮ್ಗೆ ಮೊದಲು ಹೆಂಗಿತ್ತು ಹಂಗೆ ಬರೀ 1000 ರೂಪಾಯಿ ಎಫ್ ಸಿ ಅಂತ ಮಾಡಿ ನಮಗೆ ಕೊಡಬೇಕು. ಇಲ್ಲ ಅಂದರೆ ಮುಂದಕ್ಕೆ ನಾವು ಕಡ್ಡಾಗಿ ಎಲ್ಲ ಕಡೆನೂ ಗಾಡಿಗಳೆಲ್ಲ ಬಂದ್ ಮಾಡ್ತೀವಿ. ಯಾವುದೋ ಒಂದು ಲೋಕಲ್ ಯಾವುದು ಸರಬರಾಜು ಮಾಡಲ್ಲ. ಅಕ್ಕಿ ಆಗಲಿ, ಬೇರೆ ಸಿಮೆಂಟ್ ಆಗಲಿ, ಕಬ್ಬಣ ಆಗಲಿ ಯಾವುದೂ ಹೋಗಿ ಕೊಡಲ್ಲ. ಎಲ್ಲನೂ ತಡೆ ಮಾಡ್ತೀವಿ. ಯಾಕಂದರೆ ಲೋಕಲ್ನಲ್ಲಿ ನಾವು ಮಡಗಿರೋಲ್ಲ, ಬಡವರು, ನಾವು ಬದುಕಬೇಕು. ಜಾಸ್ತಿ ಬಂಡವಾಳ ದೂರ ಹೋಗೋರು ಅವರು ಶ್ರೀಮಂತರು. ನಾವೆಲ್ಲ ಬಡವರು ಬದುಕಬೇಕು. ಲೋಕಲ್ನಲ್ಲಿರೋದು ನಮಗೆ ಅವಕಾಶ ಮಾಡ್ಕೊಡ್ಬೇಕಂತ ಎಲ್ಲ ನಮ್ಮ ಯಾರು ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಇದ್ದಾರೋ ಅವ್ರ ಗಮನಕ್ಕೆ ನಾವು ಕೊಡ್ತಾ ಇದ್ದೀವಿ. ಹಾಗೆ ನಮ್ಮ ಚಾಮರಾಜನಗರ ಆರ್ಟಿಒನಲ್ಲಿ ನಮ್ಮ ಯೋಗೇಶ್ ಇದ್ದಾರೆ, ಅವ್ರ ಗಮನಕ್ಕೆ ಕೊಡ್ತಾ ಇದ್ದೀವಿ. ಮೇಡಮ್ ಅವರು ಈಗ ಮೀಟಿಂಗ್ ಹೋಗಿದ್ದಾರೆ. ಅದರಿಂದ ಸೂಪರಿಂಟೆಂಡೆಂಟ್ ಸಾಹೇಬರನ್ನ ನಾವು ಮನವಿ ಕೊಟ್ಟಿದ್ದೀವಿ, ಅವ್ರನ್ನ ಹೇಳ್ತಾ ಇದ್ದೀವಿ. ಮೊದಲು ಫೀಸು 1000 ರೂಪಾಯಿ ಇತ್ತು ಎಸ್ ಪಿ ಫೀಸು. ಈಗ 31,000, 28,000, 14,000, 6,000 ಈ ರೀತಿ ಫೀಸ್ಗಳೈತೆ. ಇಲ್ಲ ಅಂದರೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ಎಲ್ಲ ಕಂಪ್ಲೀಟ್ ಅಕ್ಕಿ ಆಗಲಿ, ತರಕಾರಿ ಆಗಲಿ, ಯಾವುದೇ ಗಾಡಿ ಪರಿಸರ ಚೀಟಿಗೆ ಏನು ಅಕ್ಕಿ ಸರಬರಾಜು ಐತಾ ಅದೇ, ಸಿಮೆಂಟು, ಕಬ್ಬಣ, ಇಟ್ಟಿಗೆ, ಮನೆ ಕಟ್ಟಡಕ್ಕೆ ಏನೇನು ಐತಾ ಅದ ಎಲ್ಲಾನು ಬಂದ್ ಮಾಡ್ತೀವಿ.